ಪಾಂಡುರಂಗ ಅವರೇ, ಇವಳೇ ನನ್ನ ಮಗಳು ಮಯೂರಿ. ಸಿಕ್ಕಾಬಟ್ಟೆ ನಾಚಿಕೆ. ಹೆಣ್ಮಕ್ಳು ಅಂದ ಮೇಲೆ ನಾಚಿಕೆ ಇರಬೇಕು. ನಮ್ಮ ಮನೆಯಲ್ಲೂ ಇದೆ ಕೆಲವು ಗುಂಡೆವು, ಅವಕ್ಕೆ ನಾಚಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸಲ ಅನುಮಾನ ಬಂದ್ಬಿಡ್ತಾರೆ ಅದೇನು ಹೆಣ್ಣೋ ಇಲ್ಲ ಗಂಡು ಅಂತ. ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ನನಗೆ, ಒಂದು 3 ದಿನ ನೋಡ್ಕೊಳಕ್ಕಾಗುತ್ತಾ? ಅಯ್ಯೋ ಸುಮ್ಮನೆ ಧಾರಾಳವಾಗಿ ನಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿ. ನಮ್ಮ ಮನೆಯಲ್ಲಿ 1-2 ಕೆಲ್ಸಕ್ಕೆ ಬಾರ್ದು ದಂಡ ಪಿಂಡಗಳಿವೆ, ಅವನು ಬಿಟ್ಟು ಕಾಯ್ಕೊಳ್ತೀನಿ. ಅಷ್ಟು ಸಹಾಯ ಮಾಡಿದ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ಸಹಾಯ ಮಾಡಿ ನೀವು? ಹುಡುಗಿ ಸಕ್ಕತ್ತ ಇದ್ದಾಳವೇನೋ ಕಣೋ, ತುಂಬಾ ನಾಚಿಕೆ ಅನ್ಸುತ್ತೆ. ಇಲ್ಲ ನಾಚಿಕೆ ಇರಬೇಕು, ನೀನು ಹೋಗಿ ಮಾತಾಡ್ಸು. ಸುಮ್ಮನೆ ಇರಲ್ಲ ಪಾಂಡುರಂಗ, ಅಲ್ಲೇ ಕಾವಲು ಕೂತಿದ್ದಾನೆ. ಆ ಹುಡುಗಿನ ಮಾತಾಡ್ಸಕ್ ಹೋದಾಗ ಮಕ್ ಕೊಡ್ದ್ಬಿಟ್ರೆ ಅವಳ ಮುಂದೆ ಅವಮಾನ ಆಗೋದಿಲ್ವನಾ? ನೋಡು, ಈ ಹುಡುಗಿನಾರು ನಿನ್ನ ಒಪ್ಪಿ ಮದುವೆ ಆಗ್ಬಿಟ್ರೆ ನನ್ನ ಜವಾಬ್ದಾರಿ ಕಲಿಯತ್ತಪ್ಪ. ಲೇ ದಂಡ ಪಿಂಡಿಗಳ ಬನ್ರ ಇಲ್ಲಿ ನೋಡಮ್ಮ. ಇವನು ದಂಡಪಿಂಡ ನಂಬರ್ 1 ಪದ್ದು, ಅವನು ದಂಡಪಿಂಡ ನಂಬರ್ 2 ವಿಠಲ. ಇಲ್ಲ ಪಾಂಡುರಂಗ, ನಾವು ದಂಡ ಪಿಂಡಗಳಲ್ವೋ, ಅದೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ. ಆಯ್ತು ಬಿಡು. ಈ ಹುಡುಗಿಯ ಹೆಸರು ಮಯೂರಿ. ಲೇ ಕೆಲವೊಂದು ಸಲ ಮನೆಗೆ ಕೆಲವೊಬ್ರು ಬಂದ್ರೆ ನೀನು ಇದಕ್ಕಿದ್ದಂಗೆ ಶಾರ್ಪ್ ಆಗ್ಬಿಡ್ತೀಯ ಕಣ. ಈ ಮಯೂರಿ 3 ದಿನಗಳ ಮಟ್ಟಿಗೆ ನನ್ನ ಈ ಮನೆಯಲ್ಲಿ ಇರ್ತಾಳೆ. ನನಗೂ ಸ್ವಲ್ಪ ಆಚೆ ಈಚೆ ಕೆಲಸ ಇರೋದ್ರಿಂದ ಇವಳ ಸಂಪೂರ್ಣ ಜವಾಬ್ದಾರಿನ ನಾನು ನಿಮ್ಮಿಬ್ರಿಗೂ ವಹಿಸ್ತಾ ಇದ್ದೀನಿ. ಸ್ವಲ್ಪ ಗೌರವದಿಂದ ನಡೆದುಕೊಳ್ಳತಕ್ಕದ್ದು. ಪಾಂಡುರಂಗ, ಇಷ್ಟು ಒಳ್ಳೆ ಕೆಲಸನ ನಮಗೆ ವಹಿಸ್ತೀವಿ ಆದ್ರೆ ನನಗೆ ನಂಬಕ್ಕಾಗ್ತಿಲ್ಲ ಕಣೋ. ಏನಾಯ್ತು ಕಂಡವ್ರ ಮುಂದೆ ಆಸೆಯ? ಹಾಗಾದ್ರೆ ನಾನು ಧೈರ್ಯವಾಗಿ ಚಿಕ್ಕಮಗಳೂರಿಗೆ ಹೋಗ್ಬೋದಾ? ಪದನ ಧೈರ್ಯವಾಗಿ ಬರೀ ಚಿಕ್ಕಮಂಗ್ಳೂರಿಗೇನೋ ದೊಡ್ಡ ಮಂಗ್ಳೂರಿಗೆ ನೋಡ್ಕೊಂಬಾ, ನಾನು ಇದೀನಲ್ಲ. ಅಲ್ಲ, ನಾನು ಇಲ್ಲ ಅನ್ಬಿಟ್ಟು ಇವಳೇನಾದ್ರೂ ತರಲೆ ಗಿರ್ಲೆ ಮಾಡಿದ್ರೆ? ಮಾಡ್ಲಿ ಬಿಡ್ರಿ, ಈ ಚಿಕ್ಕ ಮಕ್ಳು ತರಲೆ ಮಾಡಿದೆ ಇನ್ನು ನಾನು ಇನ್ನೇನು ಮಾಡೋಕ್ಕಾಗತ್ತಾ? ನಾನಿದ್ದಾಗ ಅದು ಹೆಂಗೆ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಯಾಕಂದ್ರೆ ನಂಗೆ ಗೊತ್ತಾನೆ ಅಲ್ಲ, ನಾನು ಯಾರು ಅಂತ ಗೊತ್ತಾನೆ. ಅದೆತ್ತಿದ್ರದು ನಾನಿದ್ದಾಗ ತರಲೆ ಗಿರ್ಲೆ ಮಾಡಲಿ, ಯಾರ ಮಕ್ಕಳಾದ್ರೆ ಏನಂತೆ ಬೈಡು. ಚಂಪಾ ಸ್ಪೆಷಲ್ ಕಾಫಿ. ಇದನ್ನೇನ್ ಹೋಟ್ಲ್ ಅನ್ಕೊಂಡಿದ್ದೇನೆ? ಪಾಂಡುರಂಗ ಹೇಳಿದ್ರೆ ಸುಮ್ಮನೆ ಕೊಡೆ. ನಿನಗ ಅಲ್ಲ, ಮಯೂರಿಗೆ. ಮಯೂರಿ, ಸ್ಪೆಷಲ್ ಕಾಫಿ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತೆ. ಹೋಟ್ಲಿಂದನಾ? ಇಲ್ಲ, ಅಡಿಗೆ ಮನೆಯಿಂದ. ಅಡ್ಗೆ ಮನೆಯಲ್ಲೇ ಹೋಟ್ಲ್ ಇದೆಯಾ? ಪದ್ದು, ಕಾಫಿ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು. ಅದು ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು. ನಮ್ಮ ಮನೇಲಿ ಒಂದು ನೀರಿನ ಟ್ಯಾಂಕ್ ಇದೆ ಗೊತ್ತಾ? ಹೌದಾ? ಅದ್ರಲ್ಲಿ ಏನಿದೆ? ಏನೂ ಇಲ್ಲ, ಖಾಲಿ. ಅದೇ ಒಂದ್ ನಲ್ಲಿ ಇದೆ, ಆ ನಲ್ಲಿ ತಿರ್ಗಿಸಿದ್ರೆ ಬುಸ್ 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 ಅಂತ ಗಾಡಿ ಬರುತ್ತೆ ಗೊತ್ತಾ? ಯಾಕಮ್ಮ ನಾನ್ ನಗ್ತಿದ್ದೆ, ನೀನ್ ಸುಮ್ನೆ ಇದೆಯಲ್ಲ. ಏನಪ್ಪ, ನಮ್ ಪದ್ಧತಿ ಜೊತೆ ಆ ಮಯೂರಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳ ಅಲ್ವೇನಪ್ಪ? ಪಲ್ಲು, ಈ ಮನೆಗೆ ಬಂದಾಗ ಮಯೂರಿಗೆ ಸಿಕ್ಕಾಪಟ್ಟೆ ನಾಚಿಕೆ ಇತ್ತು. ಈಗ ಪದ್ದು ಜೊತೆ ಮಾತಾಡ್ತಿರೋದನ್ನ ನೋಡಿದ್ರೆ ನಾಚಿಕೆ ಎಲ್ಲ ಊರಿಂದ ನಾಚಿಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಮತ್ತಕ್ಕೆ ಹೊಡೆದೆ? ನಾನ್ ನಗು ನಿಲ್ಸಿ ಎಷ್ಟೊತ್ತಾಯ್ತು, ನೀನ್ ಯಾಕೋ ಇನ್ನೂ ಹುಚ್ಚಂತರ ನಗ್ತಿದ್ಯಾ? ನೀನು ಹೊಡಿಯೋದ್ ಬಿಟ್ಟು ಏನ್ ಬೇಕಾದ್ರೆ ಕಳ, ನಾನು ಕೊಡಿಸ್ತೀನಿ. ನವ್ವಾಯ್ತೇನೋ? ಇಲ್ಲ, ಚೂರು ಚೂರು ಅಂತಿದೆ. ಸರಿ, ನಿಂಗೆ ಆಟ ಆಡಕ್ ಬರುತ್ತಾ? ನಾನು ಎಲ್ಲ ಆಟನೂ ಆಡ್ತೀನಿ. ಕುಂಟೆಬಿಲ್ಲೆ? ಕುಂಟೆ ಪಿಲ್ಲೆನಾ? ಕುಂಟೆಬಿಲ್ಲೆಲಿ ನನ್ ಸೋಲ್ಸ್ದವ್ರು ಯಾರು ಇಲ್ಲ ಗೊತ್ತಾ? ನಾನು ಸೋಲಿಸ್ತೀನಿ. ಹೌದಾ? ಹಂಗಾದ್ರೆ ಇವಾಗ್ಲೇ ಆಡೋಣ ನಡಿ. ನನ್ ಜೊತೆ ಕುಂಟೆಬಿಲ್ಲೆ ಆಡ್ತೀನಿ ಅಂತ ಹೇಳಿ ಕುಂಟ ಕದ್ದ ಕಾಡೆಮೆ ತರ ಬಿದ್ದಿರ. ಮಯೂರಿ, ಅವನಿಗೆ ಕುಂಟಕ್ಕಾಗಲ್ಲಮ್ಮ. ಯಾಕೆ? ಅವನ್ ತೆಗೆದ ಪೂರ ಪ್ರಾಬ್ಲಮ್ಗಳೇ ನಡೀತಿರದೇ ಇತ್ತು, ಇನ್ನು ಕುಂಟೆದಲ್ಲಿಂದ ಬಂತಮ್ಮ. ನನ್ ಜೊತೆ ಕುಂಟೆಬಿಲ್ಲೆ ಆಡ್ತೀನಿ ಅಂತ ಯಾಕೆ ಹೇಳ್ಬೇಕಿತ್ತು? ನೋಡ್ಲಿ, ಏನ್ ನೋಡ್ಲಿ? ಪಲ್ಲು, ಏನೋ ಸದ್ದಾಯ್ತು, ನಮ್ ಪದ್ದು ಹೊಡೆದೋಗ್ಬಿಟ್ನ. ನೋಡಿಪ್ಪ, ಒಂದು ಆಂಟಿಕ್ ಪೀಸ್ ನಾ ಮನೆಗೆ ತಗೊಂಡ್ಬಂದು ಕಷ್ಟಪಟ್ಟು ಅದನ್ನ ಅಷ್ಟು ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿದ್ರೆ ನೀನು ಅದನ್ನ ಹೊಡೆದಾಕ್ತೀಯನೋ ಅಯೋಗ್ಯ. ನಿನಗೆ ಇವತ್ತು ಕಾವದಿದೆ ಕಣ. ಪಾಂಡುರಂಗ, ಆಂಟಿಕ್ ಪೀಸ್ ಹೊಡೆದಕ್ಕಿಂತ ನಾನಲ್ಲ ಕಣ, ಈ ಮಯೂರಿ. ಅಂಕಲ್, ನಾನೇನಾದ್ರೂ ಆಂಟಿಕ್ ಪೀಸ್ ಹೊಡೆದಾಕ್ತೀನಾ?
ಪಾಪ ಇದು ಚಿನ್ನದಂತ ಹುಡುಗಿ ಕಣೋ, ಇವಳ ಮೇಲೆ ನೀನು ಇಲ್ಲ ಸಲ್ಲದ ಆರೋಪ ಹೊರಿಸ್ತೀರೋ, ನಿನಗೆ ಕಾದಿದೆ ಕಣ. ಬಾವ ಅದೇನಾಯ್ತು ಅಂದ್ರೆ ಮಯೂರಿ ಪೊತ್ತುನ ಕುಂಟೆ ಬಿಲ್ಲೆ ಆಡೋಣ ಬಾ ಅಂತ ಕರೆದು ಪೊದ್ದುಗೆ ಕುಂಟಕ್ಕಾಗದೆ ಬಿದ್ದೋಗ್ಬಿಟ್ಟ. ಅದಕ್ಕೆ ಮಯೂರಿ ಕೋಪ ಬಂದು ಬಡ 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 ಅಂತ ಹೊಡೆದ್ಬಿಟ್ಲು. ಆಮೇಲೆ ಹ್ಯಾಂಟಿಕ್ ಪೀಸ್ ಬಿಸಾಕ್ಬಿಟ್ಲು. ನನಗೆ ಯಾಕೆ ಬಾವ ಹೊಡಿತೀರಾ? ಕುಂಟ ಬಿಲ್ಲೆ ಆಡೋ ವಯಸ್ಸೇನೋ ಈ ದುರ್ಮಾಂಸ ಗುಡ್ಡೆದು. ಯಾವ ವಯಸ್ಸಿನಲ್ಲಿ ಯಾವ ಆಟಗಳನ್ನು ಆಡಬೇಕು ಅವೇ ಆಟಗಳನ್ನು ಆಡಬೇಕು. ಅಂಕಲ್ ನನ್ಗೆ ತುಂಬಾ ಕೋಪ ಬರ್ತಿದೆ. ಬೇಡಮ್ಮ, ಹಾಗಂತ ನಿನ್ನ ಬುದ್ಧಿನ ಯಾವುದೇ ಕಾರಣಕ್ಕೂ ಕೋತಿ ಕೈ ಕೊಡೋದಕ್ಕೆ ಹೋಗ್ಬೇಡ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ? ಕೆರೆಗೆ. ಈಜಕ್ಕೆ ಹೋಗ್ತೀರಾ? ಬಾರೋ ಇಲ್ಲಿ. ಕೆರೆಗೆ ಈಜಕ್ಕೆ ಯಾರು ಹೋಗ್ತಾರೇನೋ? ಮತ್ ನೀವ್ ಯಾಕೆ ಹೋಗ್ತಿರೋದು? ಮುಳುಗಿ ಸಾಯಕ್ ಹೋಗ್ತಾ ಇದೀನಿ. ಹೋಗ್ರೋ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದು ನನ್ನ ಬುಡಕ್ಕೆ ಬಂದ್ಬಿಡುತ್ತಪ್ಪ. ಲೇ, ನೀವು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ನಂಗೆ ಅದೆಲ್ಲ ಗೊತ್ತಿಲ್ಲ. 10 ನಿಮಿಷದಲ್ಲಿ ಆ ಹುಡುಗಿ ನನ್ನ ಮನೆಯಲ್ಲಿ ಇರಬೇಕು. ಇಲ್ಲಾಂದ್ರೆ ನಿಮ್ಮಿಬ್ರು ಟಬ್ಬಲ್ಲೇ ಮುಳುಗಿ ಸಾಯಿಸ್ಬಿಡ್ತೀನಿ. ನೋಡು ಮಯೂರಿ, ಇನ್ಮೇಲಿಂದ ನೀನು ನಮಗೆ ಹೇಳ್ತೀರ ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ, ತಪ್ಪಿಸ್ಕೊಂಡ್ಬಿಡ್ತೀಯ. ತಪ್ಪಿಸ್ಕೊಂಡ್ರೆ ಏನಾಗುತ್ತೆ? ಕಿಡ್ನಾಪ್ ಮಾಡ್ಬಿಡ್ತಾರೆ. ಕಿಡ್ನಾಪ್ ಮಾಡಿ ಏನ್ ಮಾಡ್ತಾರೆ? ಇವ್ ಹೆಂಗಪ್ಪ ಹೇಳೋದು? ನೋಡು ನೀನ್ ಅವೆಲ್ಲ ಕೇಳೋಂಗಿಲ್ಲ. ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು ಅಷ್ಟೇ. ನೀನ್ ಏನೇ ಆಟ ಆಡಾಗಿದ್ರು ಮನೆ ಒಳಗೆ ಆಟ ಆಡ್ಬೇಕು. ಹಾಗಾದ್ರೆ ಬೋಟ್ ಆಟ ಆಡೋಣ? ಓಡಾಟಲ್ಲ, ಆ ಬೋಟಿ ತೆಗಿ ಆಟ ಅಲ್ಲ ತಾನೆ? ಅಲ್ಲ, ನೀರಲ್ಲಿ ಬೋಟ್ ಬಿಡೋ ಆಟ. ಸಮುದ್ರ, ನದಿ, ಕೆರೆ, ಬಾವಿ, ನೀರು, ಬೋಟು. ನೀನ್ ಯಾಕೆ ಯಾವಾಗ್ಲೂ ಸಮುದ್ರ, ನದಿ, ನೀರು, ಕೆರೆ ಬಗ್ಗೆನೇ ಮಾತಾಡ್ತೀಯ? ನಂಗೆ ನೀರು ಅಂದ್ರೆ ತುಂಬಾ ಇಷ್ಟ ಕಂಡ್ರು. ಲೇ ಬಿಟ್ಲ, ಒಂದು ಟಬ್ ತಗೊಂಬರ, ಅದ್ರಲ್ಲೇ ಬೋಟ್ ಆಟ ಆಡ್ಸೋಣ. ಟಬ್ಬೆಲಿಂದ ತಗೊಂಬರ್ಲ. ಪಾಂಡ್ರಂಗ ಸ್ನಾನ ಮಾಡಕ್ ಇಟ್ಕೊಂಡಿದ್ದ ನೋಡು, ಅದನ್ನೇ ತಗೊಂಬ. ಯಾಕೆ ಹೊಡೆದೆ? ಬೋಟ್ ನಿನ್ ಕಡೆ ಬಂತಲ್ಲ, ಗೂಡ್ಸ್ ತುಂಬಿಸಿ ಈ ಕಡೆ ಕಳ್ಸು. ಗೂಡ್ಸ್ ತುಂಬಿಸಿದ್ರೆ ಅದು ಮುಳುಗೋಗಲ್ವಾ? ಯಾಕೆ ಹೊಡೆದೆ? ಬೋಟ್ ಏನಾದ್ರು ಮುಳುಗತ್ತೇನೋ? ಬಿಟ್ಲ, ಗೂಡ್ಸ್ ಅಂತ ಹಾಕೋ. ಇವಾಗ ಯಾಕೆ ಕೊಡ್ತಿದ್ದೋ? ಬೋಟ್ ಏನಾರು ಆ ಕಡೆಯಿಂದ ಈ ಕಡೆ ಇಡಕ್ಕಾಗತ್ತಾ? ಅದನ್ನ ನೀರ್ನಲ್ಲೇ ಕಳ್ಸ್ಬೇಕು. ಕಳ್ಸೋ. ಅಯ್ಯೋ, ನಂಗೆ ಇದು ಒಂದೇ ಬೋಟ್ ನೋಡಿ ನೋಡಿ ಬೇಜಾರಾಗ್ತಿದೆ. ಇನ್ನೊಂದ್ 2-3 ಬೋಟ್ ತಗೊಂಬನ್ರಿ. ಹೋಗಿ. ಅದು ನೋಡಮ್ಮ ಮಯೂರೆ, ಇದು ಚಿಕ್ಕ ಜಾಗ ಅಲ್ವಾ, ಒಂದೇ ಬೋಟಲ್ಲಿ ಅಡ್ಜಸ್ಟ್ ಮಾಡ್ಕೊಮ್ಮ. ಇಲ್ಲ, ನಂಗೆ ಟಪ್ ತುಂಬಾ ಬೋಟ್ಗಳು ಬೇಕು. ಬೋಟ್ಗಳು ಒಂದೊಂದೊಂದು ದಿಕ್ಕಿ ಹೊಡಿತಿದ್ರೆ ಏನ್ ಮಜಾ ಬರೋದ್ ಗೊತ್ತಾ ನೋಡಕ್ಕೆ? ನಾನೇ ತಗೊಂಬರ್ತೀನಿ. ಬಿಟ್ಲ, ಈ ಕಡೆ ಬಂದು ಕೂತ್ಕೊಳ್ಳ. ಮದುವೆ ಆಗ್ಬೇಕಾಗಿರೋದು ನೀನು ನಾನು, ತೆಪ್ಪಗಾಲೆ ಕೂತ್ಕೊಳ. ಯಾಕೆ ಹೊಡೆದೆ? ಏನ್ರು ಸುಮ್ನೆ ನೋಡ್ತಿದ್ದೀರಾ? ಗಾಳಿ ಬಿಡ್ರೋ. ಮಯೂರಿ, ಇಷ್ಟೊಂದು ಬೋಟ್ ಬಿಟ್ಬಿಟ್ಟು ಟ್ರಾಫಿಕ್ ಜಾಮ್ ಮಾಡಿಸ್ಬಿಟ್ಟಿದ್ಯಾ. ಯಾವ ಬೋಟ್ಗೂ ಓಡಾಡಕ್ ಜಾಗನೇ ಇಲ್ಲ. ಸಮುದ್ರ ತಗೊಂಬ ಅಂದ್ರೆ ಟಪ್ ತಗೊಂಬರ್ತೀಯ. ಮಹಿಳಾ ಸಂಘದ ಅಕೌಂಟ್ ಬುಕ್ಸ್ ನ ಇಲ್ಲೇ ಇಟ್ಟಿದ್ದೆ, ಎಲ್ಲೋಯ್ತು? ಸ್ಲಮ್ ಜನಕ್ಕೆ ಸೀರೆ ಹಂಚಿದ ಬಾಬ್ತು 8,773 ರೂಪಾಯಿ. ನಿಮ್ಮ ಅಕೌಂಟ್ಸ್ ಬುಕ್ ಇಲ್ಲೇ ಇದೆ. ಓ ಮೈ ಗಾಡ್, ನನ್ನ ಅಕೌಂಟ್ ಬುಕ್ ತಗೊಂಡು ಇವ್ರ ಜೊತೆ ಬೋಟ್ ಮಾಡಿ ಆಟ ಆಡ್ತಿದ್ರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವೇನ್ರು? ಏನ್ರಿ ಇದು ಗಲಾಟೆ? ನೋಡಿ ಅಭಿ, ನನ್ನ ಮಹಿಳಾ ಸಂಘದ ಅಕೌಂಟ್ಸ್ ಬುಕ್ ತಗೊಂಡು ಅದನ್ನ ಹರಿದು ಬೋಟ್ ಮಾಡಿ ಇವಳ ಜೊತೆ ಆಟ ಆಡ್ತಾ ಇದ್ದಾರೆ. ಎಷ್ಟೇ ಆಗ್ಲಿ ನಿಮ್ ಶಿಷ್ಯಂದ್ರ ತಾನೇ. ಲೇ ಹುಡುಗರ, ಅಲ್ಲ ಕಣ್ರ, ಆ ಹುಡುಗಿ ಗಲಾಟೆ ಮಾಡದೇ ಇರೋ ಹಾಗೆ ನೀಟಾಗಿ ಆಟ ಆಡ್ಸ್ಕೊಂಡು ಇರೋಂಥ ಜವಾಬ್ದಾರಿ ವಹಿಸಿದ್ರೆ ಇಂಥ ಚಿಕ್ಕ ಕೆಲಸ ಮಾಡ್ಕೊಂಡು ಕೂತಿದ್ರೆ ಅನ್ನೋ ನೀವು. ಕೊಡ್ರಿ ಅಭಿ, ನಮ್ಮ ಮಹಿಳಾ ಸಂಘದಲ್ಲಿ ಈಗ ಅಕೌಂಟ್ಸ್ ಕೇಳಿದ್ರೆ ನಾನು ಏನ್ ಮಾಡ್ಲಿ? ಅರೆ, ಈಗ ಆಗಿದ್ದಾಗೋಯ್ತು, ಇದನ್ನೆಲ್ಲ ರೆಡಿ ಮಾಡಕ್ಕಂತೂ ಆಗಲ್ಲ. ಒಂದು ಕೆಲಸ ಮಾಡ್ರಿ, ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ನನ್ನ ಅಧ್ಯಕ್ಷ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ರಾಜೀನಾಮೆ ಕೊಟ್ಬಿಡಿ. ನನ್ನ ಜೊತೆ ಸುಖವಾಗಿ ಬಾಳ್ರಿ. ಲೇ ನಮ್ಮ ಹೆಂಡ್ರು ಸಿಟ್ ಮಾಡ್ಕೊಂಬಿಟ್ಟಾರ ಕಣ. ನೀವು ಅದು ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಗೊತ್ತಿಲ್ಲ. ಈಗಿಂದೀಗಲೇ ಈ ಬೋಟ್ಗಳನ್ನೆಲ್ಲ ಬಿಚ್ಚಿ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಐರನ್ ಮಾಡಿ ಅದಕ್ಕೆಲ್ಲ ಒಂದು ಪಿನ್ ಮಾಡಿಬಿಟ್ಟು ನಮ್ಮ ಹೆಂಡ್ರಿಗೆ ತಂದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನ ಜೋಡಿಸಿ ಪಂಚ್ ಮಾಡ್ಬಿಡ್ತೀನಿ.
ಚಂಪ ಏನ್ ಮಾಡ್ತಾ ಇದ್ದಾಳಿ ಅವಳು? ಪೇಪರ್ನ ಇಸ್ತ್ರಿ ಮಾಡ್ತಾ ಇದಾರೆ. ಬಟ್ಟೆ ಇಸ್ತ್ರಿ ಮಾಡಕ್ಕೆ ಕರೆಂಟ್ ಇಲ್ಲ, ಇನ್ನು ಪೇಪರ್ ಇಸ್ತ್ರಿ ಮಾಡ್ತಾಳ. ಏನ್ ಬಂದಿದ್ಯಾ ಇವಳಿಗೆ? ಜಾಜಿ ಅಕ್ಕ ಅವ್ರದ್ದು ಮಹಿಳಾ ಸಂಘದ ಬುಕ್ನ ಹರಿದು ಬೋಟ್ ಮಾಡಿ ನೆನ್ಸ್ಬಿಟ್ಟಿದ್ರಲ್ಲ, ಈಗ ಅದನ್ನ ಒಣಗಿಸಿ ಇಸ್ತ್ರಿ ಮಾಡ್ತಾ ಇದಾರೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಎಲ್ರ ಮಯೂರಿ ಸೌತೆಕಾಯಿನ ಹೆಚ್ಚಿಕೊಟ್ಟು ಅಲ್ಲಿ ಕೂರ್ಸಿದೀವಿ, ಸೌತೆಕಾಯಿನ ತಿಂತಾ ಇದ್ದಾಳೆ ನೋಡಿ ಅಲ್ಲಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಲೇ ಇಲ್ಲಿ ಕೇಳಿಸ್ಕೊಳ್ರ ಆ ಮಯೂರಿ ಸೌತೆಕಾಯಿನ ತಿಂದು ಆದ್ಮೇಲೆ ನೀಟಾಗಿ ಕೈ ಬಾಯಿನ ಒರೆಸ್ಬಿಡಿ. ಅಲ್ಲ ಇನ್ನೂ ಏನಾದರೂ ಬೇಕಂತ ಕೇಳಿ ನೋಡಿ, ಬೇಕು ಅಂದ್ರೆ ಹೆಚ್ಚಿಕೊಡ್ರ. ಲೇ ಹುಡುಗ್ರ 3 ದಿವಸದಲ್ಲಿ 1 ದಿವಸ ಕಳೆದೋಯ್ತು. ಇನ್ನು 2 ದಿವಸ ಇದೇ ಥರ ನೀವು ನೋಡ್ಕೊಂಡ್ಬಿಟ್ರೆ ಇನ್ನು ಮೇಲಿಂದ ನಾನು ನಿಮ್ಮಿಬ್ಬರನ್ನ ದಂಡ ಪಿಂಡಗಳು ಅಂತ ಕರೆಯೋದೇ ಇಲ್ಲ ಕಣ್ರ. ಮಯೂರಿ ಏನಿದು? ನಾನು ಲೇಡಿ ಡಾಕ್ಟರು. ಎಲ್ಲಿ ನಿನ್ ಕೈ ಕೊಡು. ಯಾಕೆ? ನಾಡಿ ನೋಡಕ್ಕೆ. ನಿನಗೆ ಏನೂ ಆಗಿಲ್ಲ, ಸರಿಯಾಗೇ ಇದೆಯಾ? ಥ್ಯಾಂಕ್ ಯು. ಮತ್ತೆ ಈ ಮನೆಯಲ್ಲಿ ಬೇರೆ ಯಾರಿಗೆ ಜ್ವರ ಇರ್ಬೋದು? ನಮ್ ಪದ್ದು ಇದನ್ನಲ್ಲ, ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ. ಹೌದಾ? ಹಂಗಾದ್ರೆ ಇವಾಗ್ಲೇ ಹೋಗ್ಬಿಟ್ಟು ವಾಸಿ ಮಾಡ್ಬಿಡ್ತೀನಿ. ಪದ್ದು, ನಿಂಗ್ ಜ್ವರ ಬಂದಿದೆ ಅಲ್ವಾ, ಅದಕ್ಕೆ ಇಂಜೆಕ್ಷನ್ ಕೊಡ್ತೀನಿ. ನನಗೂ ಜ್ವರ ಬಂದಿಲ್ಲ. ಮತ್ತೆ ಇನ್ಯಾರಿಗೆ ಬಂದಿದೆ? ನಮ್ ಜಾಜಿತ್ಗೆ ಸಿಕ್ಕಾಬಟ್ಟೆ 104. ಹೌದಾ? ಹಾಗಾದ್ರೆ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ವಾಸಿ ಮಾಡ್ತೀನಿ. ಮಯೂರಿ, ನನ್ನ ವಯಸ್ಸೇನೋ ನಿನ್ನ ವಯಸ್ಸೇನೋ ನನ್ನನ್ನು ಯಾರು ಅನ್ಕೊಂಡಿದ್ಯಾ? ನಾನು ಜಾಜಿ ಜಂಬಲ್ದಿನಿ, ಮಹಿಳಾ ಸಂಘದ ನಾಯಕಿ, ಸಮಾಜ ಸೇವಕಿ. ನನ್ನನ್ನ ಏಕವಚನದಲ್ಲಿ ಕರಿತೇನೆ. ಹೌದು, ನಾನು ಎಲ್ಲಾನು ಏಕವಚನದಲ್ಲೇ ಮಾತಾಡ್ಸೋದು ಕಣೆ ಜಾಜಿ. ಸರಿ, ಮಾತಾಡ್ಸು. ಏನ್ ವಿಷಯ? ಜಾಜಿ ಹುಷಾರೇ ಇಲ್ವಂತೆ, ಅದಕ್ಕೆ ನೋವಾಗ್ದಿರೋ ತರ ಒಂದು ಇಂಜೆಕ್ಷನ್ ಕೊಡ್ತೀನಿ. ಬೇಡ, ನೀನ್ ಬೇಡ ಅಂದ್ರೆ ನಾನು ಇಟ್ಬಿಡ್ತೀನಿ, ಕೊಟ್ಟೆ ಕೊಡ್ತೀನಿ. ಯಾಕ್ರಿ ಅಂತದ್ದೇನ್ರಿ ಆಯ್ತು? ಅಭಿ, ಮಯೂರಿ ಇಂಜೆಕ್ಷನ್ ಕೊಡಕ್ಕೆ ಓಡ್ ಬರ್ತಿದ್ದಾಳೆ. ಹಾಗಾದ್ರೆ ಬಿಡ್ಬೇಡ್ರಿ, ನನ್ನನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ರಿ. ಬೇಡ ಬಿಡಿ, ನಾನು ಬಿಡ್ತೀನಿ. ಅವ್ರು ಬಂದು ಇಂಜೆಕ್ಷನ್ ಕೊಡ್ತಾರೆ, ಏನು ಮಾಡ್ತೀರಾ? ಮಯೂರಿ, ನೀನು ನನ್ನ ಜೀವನದಲ್ಲಿ ಇನ್ನೂ ಒಂದು 5 ವರ್ಷ ಮುಂಚೆ ಬಂದುಬಿಟ್ಟಿದ್ರೆ ನನ್ನ ಜೀವನದಲ್ಲಿ ಇನ್ನೂ ಏನೇನೋ ಆಗೋಗ್ಬಿಟ್ಟಿರೋದು. ಮಯೂರಿ, ಆಕ್ಚುಲಿ ಜ್ವರ ಬಂದಿರೋದು ನನ್ಗಲ್ಲ, ಈ ಅಂಕಲ್ಗೆ. ಬಾ, ಇಂಜೆಕ್ಷನ್ ಕೊಡು ಬಾ. ಮಯೂಲಿ, ನನ್ನ ಹೆಸರು ಮಯೂಲಿ ಅಲ್ಲ, ಮಯೂರಿ. ನಾನೇನೋ ಹಾಗೆ ಕಲ್ದೆ ಅಮ್ಮ. ನಿನ್ಗೆ ಹಾಗೆ ಕೇಳಿಸಿದ್ರೆ ನಾನು ಏನ್ ಮಾಡ್ಲಿ? ಸಾಕಮ್ಮ ಅಂತ ಕೂತಿದ್ದೀಯಾ? ನಾನು ಡಾಕ್ಟ್ರು. ಇಂಜೆಕ್ಷನ್ ಕೊಡೋಣ ಅಂದ್ರೆ ಎಲ್ಲರೂ ಬೇಡ 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 ಅಂತೀಯಾರ ಗೊತ್ತಾ? ಬೇಡ ಅಂದ್ರೆ ಹಾಳಾಗ್ ಹೋಗ್ಲಿ, ನಿನಗೆ ನೀನೇ ಇಂಜೆಕ್ಷನ್ ಚುಚ್ಕೊಂಡ್ಬಿಡು. ಅಜ್ಜಿ, ನೋಡಮ್ಮ, ನನ್ನ ಏನು ಬೇಕಾದ್ರೂ ಕಲಿ, ಆದ್ರೆ ಅಜ್ಜಿ ಅಂತ ಮಾತ್ರ ಕಲಿಬೇಡ. ಆಂಟಿ ಅಂತ ಕಲಿ. ಸರಿ ಅಜ್ಜಿ ಆಂಟಿ. ಅದೇನ್ ವಿಷಯ ಹೇಳಮ್ಮ? ಪದ್ದುಗೆ ಜ್ವರ ಬಂದ್ಬಿಟ್ಟಿದೆ. ಪದ್ದುಗೆ ಜ್ವರ ಬಂದಿದೆ ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ಜ್ವರ ಬಂದಿರೋದಕ್ಕೆ ತಾನೇ ಅವ್ನು ತಪ್ಪಗಿರೋದು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ನಾನು ಹೋಗ್ಬಿಟ್ಟು ಅವ್ನಿಗೊಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಎಲ್ಲ ಸರಿ ಹೊಟ್ಟೋಗುತ್ತೆ. ಅಯ್ಯೋ ಕಲ್ಮ. ಏನೇ ಇದು ಶಬ್ದ? ನೀವು ಕರ್ಕೊಂಡ್ ಬಂದಿದ್ರಲ್ಲ ಮಯೂರಿ, ಅವಳು ತಟ್ಟೆನಲ್ಲಿ ಲಗೋರಿ ಆಡ್ತಾ ಇದ್ದಾಳೆ. ನೋಡ್ಕೊಂಡು ನಿಂತಿದ್ಯಲ್ಲ, ಆಟನ ಆಡಬೇಡ ಅಂತ ಒಂದು ಮಾತು ಹೇಳ್ಬೋದಿತ್ತು ತಾನೇ. ನನ್ನ ಮಾತನ್ನ ನೀವೇ ಕೇಳಲ್ಲ, ಇನ್ನು ಅವಳೇ ಕೇಳ್ತಾಳೆ. ಮೊದಲು ಅವಳು ವಿಚಾರಿಸ್ಕೋತೀನಿ, ತದನಂತರ ನಿನಗೆ ಕಾದಿದೆ. ನೋಡಮ್ಮ, ಅಲ್ಲೆಲ್ಲೋ ಒಂದು ಪ್ಲಾಸ್ಟಿಕ್ ತಂಬಿಗೆ ಇಟ್ಬಿಟ್ಟು ಈ ಕಡೆಯಿಂದ ತಟ್ಟೆಲ್ ಹೊಡೆದ್ಬಿಟ್ರೆ ಅದು ಲಗೋರಿ ಅನ್ಸ್ಕೊಳ್ಳಲ್ಲಮ್ಮ. ನಿನಗೆ ಲಗೋರಿನ ಆಡ್ಲೇಬೇಕು ಅನ್ಸಿದ್ರೆ ಬಾಲ್ ತಗೊಂಡು ಆಟ ಆಡಮ್ಮ. ಆದ್ರೆ ಬಾಲ್ ಇಲ್ವಲ್ಲ ಅಂಕಲ್. ಏನ್ ಮಲ್ಲೇ, ನಮ್ಮ ಮನೆಯಲ್ಲಿ ಯಾವ್ದಾನ ಒಂದು ಗುಂಡ್ಗಿರೋ ವಸ್ತು ಇದ್ರೆ ತಂದು ಕೊಡೆ. ಮನೆಯಲ್ಲಿ ಗುಂಡ್ಗಿರೋ ವಸ್ತು ಪದಪ್ಪ ಒಬ್ನೇ. ಹಂಗಂದ್ಬಿಟ್ಟು ಅವನನ್ನ ಇವಳು ಎಚ್ಚೆಸಕ್ಕಾಗತ್ತೇನೆ? ಬೇರೆ ಯಾವ್ದಾನ ಗುಂಡ್ಗಿರೋ ವಸ್ತು ಇದ್ರೆ ತಂದು ಕೊಡು. ಅಡ್ಗೆ ಮನೆಯಲ್ಲಿ ಡಬ್ಬದಲ್ಲಿ ಪುಳ್ಳಂಕಾಯಿ ಉಂಡೆ ಇದೆ, ತಂದು ಕೊಡು. ಮಾಡ್ಬಿಟ್ರೆ
ರೇ ತಟ್ಟೆಗಿಂತ ಉಂಡೆ ವಾಸಿ ಅಲ್ವೇ ಹೋಗೆ ನೀನು ಹೋಗು ಅದು ನೋಡಮ್ಮ ಮಯೂರಿ ಹೋಗು ನೀನು ಇನ್ನೊಂದಿಷ್ಟು ಉಂಡೆಗಳನ್ನು ಕಟ್ಟಿ ರೆಡಿ ಮಾಡು ಟೈಮ್ ಸಿಕ್ತು ಅಂದ್ರೆ ನಾನು ತಿಂತೀನಿ ಇಲ್ಲಾಂದ್ರೆ ಈ ಮಗು ಆಟ ಆಡ್ಕೊಳ್ಳುತ್ತೆ ಹೋಗಿ ನೀನು ಹೋಗಿ ಹೇಳ್ತೀನಿ ನಾನು ಮಯೂರಿ ತಗೊಳಮ್ಮ ಇದನ್ನೇ ಬಾಲು ಅಂತ ತಿಳ್ಕೊ ನೀನು ಲಗೋರಿ ಆಡು ನೀನು ನೋಡು ಆ ಕಡೆ ಈ ಕಡೆ ಯಾವ ಕಡೆ ಬೇಕಿದ್ರು ಹೊಡ್ಕೊ ಆದರೆ ಆ ಟಿ ವಿ ಕಡೆ ಮಾತ್ರ ಹೊಡಿಬೇಡಮ್ಮ ಯಾಕೆಂದ್ರೆ ಪ್ರಾಜೆಕ್ಟ್ ಮುಗಿದಾದ್ಮೇಲೆ ನಾನು ಆ ಟಿ ವಿನ ತಗೊಂಡೋಗಿ ವಾಪಸ್ಸು ಸಿ.ಕೈ ಚಂದ್ರವ್ರಿಗೆ ತಲುಪಿಸ್ಬೇಕು ಅಲ್ಲಿ ನೋಡು ತಿನ್ನೋ ಉಂಡೆ ಲಗೋರಿ ಆಡ್ತಿದ್ದಾಳೆ ಹಿಂಗಾರ ಮಾಡಿ ಕಿತ್ಕೊಂಬೋಣ ಬಾ ಅವಳ ಹತ್ರ ಸಂಗೆಲ್ಲ ಕಿತ್ಕೊಳ್ಳೋದಿಕ್ಕಾಗಲ್ಲ ಒಂದು ಐಡಿಯಾ ಮಾಡ್ತೀನಿ ಬಾ ನಮಗ್ ಗೊತ್ತು ನೀ ಲಗೋರಿ ಆಟ ಆಡ್ತಿದ್ಯಾ ಅಂತ ಇವಾಗ ನನ್ಗೆ ನಿಮ್ಗೆ ಒಂದು ಪಂದ್ಯ ನಿಮ್ಮಿಬ್ರಿಗೂ ಒಂದೊಂದು ಉಂಡೆ ಕೊಡ್ತೀನಿ ಈ ಉಂಡೆನ ಗುರಿ ಇಟ್ಟು ಆ ಚಂಬುಗ್ ಹೊಡಿಬೇಕು ಚಂಬುಗ್ ಹೊಡೆದ್ರೆ ಅವಾಗ ನಿಮ್ಗೆ ಇಬ್ರಿಗೂ ಎರಡೆರಡು ಉಂಡೆ ಕೊಡ್ತೀನಿ ಅಕಸ್ಮಾತ್ ಚಂಬುಕ್ ಬೀಳ್ಲಿಲ್ಲ ಅಂದ್ರೆ ಈ ಉಂಡೆಲೆ 2 ಬಿಡ್ತೀನಿ ತಗೊಳ್ಳಿ. ಅಯ್ಯೋ ನಮ್ದು ಅಷ್ಟರಲ್ಲಿ ಜಸ್ಟ್ ಮಿಸ್ ಆಗೋಯ್ತು ಪಂದ್ಯದ ಪ್ರಕಾರ ಇವಾಗ ನಾನ್ ನಿಮ್ಮಿಬ್ರಿಗೂ ಚೂಚಾಯ್ ಅಂಕಲ್ ಅಂಕಲ್ ಅವ್ರಿಬ್ರು ನನ್ನ ಜೊತೆ ಆಟ ಆಡ್ತಾನೆ ಇಲ್ಲ ಅಂಕಲ್ ಮತ್ತಿನ್ನೇನಮ್ಮ ನೀನು ಉಂಡೆ ತಗೊಂಡು ಆ ಮುಂಡೆ ಹೊಡಿತಾ ಇದ್ರೆ ನಿನ್ನ ಜೊತೆ ಯಾರು ಆಟ ಆಡ್ತಾರೆ ಹೇಳು ತಟ್ಟೆಲೂ ಆಟ ಆಡ್ಬೇಡ ತಟ್ಟೆಲೂ ಆಟ ಆಡ್ಬೇಡ ಅಂದ್ರೆ ನಾನು ಏನ್ ಮಾಡ್ಲಿ ಮತ್ತ ಏನು ಮಾಡ್ತೀಯಾ ಅಯ್ಯಪ್ಪ ಬಿಟ್ರೆ ನನ್ನ ಎತ್ತು ಬಿಸಾಕ್ತೀಯಾ ಯಾರು ಎತ್ತ ಮಗಳೇ ನೀನು ಇರವ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಹಾಂ ಇಕ್ಕಳವ ಇದ್ರ ತುಂಬ ಗೋಲಿ ಇವೆ ಒಂದು ಚೆನ್ನಾಗಿರೋ ಮೂಲೆ ಹುಡುಕು ಆ ದಂಡ ಬಿಂಡ ಕುಂಡ್ರಿಸ್ಕೊಂಡು ಅವ್ರ ಜೊತೆ ಆಟ ಆಡು ಥ್ಯಾಂಕ್ ಯು ಅಂಕಲ್ ನೋಡಿದ್ರೇನ್ರಿ ಸುಧಾರಿಸೋದು ಅಂದ್ರೆ ಇದು ಪದ್ದು ಬಿಟ್ಲ ಗೋಲಿ ಆಟ ಆಡೋಣ ನೀನು ಗೋಲಿಲಿ ಹೊಡೆಯೋದೇನಿಲ್ಲ ತಾನೆ ಇಲ್ಲ ಇಲ್ಲ ನಾನು ನಿಮ್ಮಿಬ್ರಿಗೂ ಒಂದೊಂದು ಗೋಲಿ ಕೊಡ್ತೀನಿ ಬಾಯಲ್ಲಿ ಇಟ್ಕೊಂಡು ಮಾಯ ಮಾಡ್ಬೇಕು ವಾವ್ ಬಿಟ್ಲ ಇಷ್ಟು ಚೆನ್ನಾಗಿ ಮಾಯ ಮಾಡ್ತೀಯೋ ಓಕೆ ಓಕೆ ಇವಾಗ ಇನ್ನೊಂದು ಆಟ ಆಡೋಣ ಇವಾಗ ನಾನ್ ನಿಮ್ ಬಾಯಿ ಗೋಲಿ ಇಡ್ತೀನಿ ಅದನ್ನ ನೀವು ಮಾಯ ಮಾಡ್ಬೇಕು ಇವರಿಬ್ರು ಗೋಲಿನ ಬಾಯಲ್ಲಿ ಇಟ್ಕೊಂಡು ಮಾಯ ಮಾಡ್ರು ಅಂದ್ರೆ ನುಂಗ್ಬಿಟ್ರು ಹೊಡಿಯೋದು ನಿಲ್ಸಿ ನುಂಗಿರೋ ಗೋಲಿನ ಆಚೆ ತರಿಸ್ರಿ ಹ್ಞೂ ರೀ ಎಲ್ಲ ಆಚೆ ತರಿಸ್ಬಿಡ್ತೀನಿ ಇವರಿಬ್ರು ಮಾಡ್ಕೊಳ್ಳೋ ಕೆಲಸ ಒಂದೊಂದ ಲೇ ಯಪ್ಪ 2 ಕೈ ಮೇಲೆ ಕೆತ್ತ ಹಲೋ ರಾಜ ತಲೆ ಮೇಲೆ ಒಂದು ತೂತವ ಕೊಡ್ಬಿಟ್ರೆ ಒಳ್ಳೆ ಕಾಯಿನಾಕ ಗೋಲ್ಕಾಯಿ ಇದ್ದಂಗಿದೆಯಲ್ಲ ಒಳ್ಳೆ ಲ್ಯಾಬಲ್ ನೇತಾಕಿರೋ ಸ್ಕೆಲಿಟನ್ ಇದ್ದಂಗಿದೆಯಲ್ಲ ಅಂಕಲ್ ಇವಾಗ ನೀವು ಗೋಲಿನ ಬಾಯಲ್ಲಿ ಇಟ್ಕೊಂಡು ಮಾಯ ಮಾಡ್ತೀರಾ ಅಳಿಯಂದಿಲ್ಲ ಸ್ವಲ್ಪ ಬಲ್ತಿಲ್ಲ ಅತ್ತೆ ಅವ್ರೆ ನಮ್ಮನ್ ಕರಿಬೇಡಿ ಇಲ್ಲಿಂದ ಎದ್ದು ಬಂದ್ರೆ ಆ ಮಯೂರಿ ಯಾವ್ದಾರ ಆಟ ಹೇಳ್ತಾಳೆ ಅಯ್ಯ ಅದೇನ್ ಆಗ್ತಿದೆ ಅಂತ ಸ್ವಲ್ಪ ಬಂದು ಹೇಳ್ಬಾರ್ದ ಏನತ್ತೆ ಅವ್ರೆ ನೀವಿಬ್ರು ಔಟು ನಾವಿಬ್ರ ಹೇಗೆ ಔಟು ಅಲ್ಲೇ ಕುತ್ಕೊಂಡಿರಿ ಈ ಕಡೆ ಎದ್ದು ಬರಬೇಡಿ ಅಂತ ಹೇಳ್ದೆ ತಾನೆ ಎದ್ದು ಬಂದ್ರಿ ಔಟ್ ಆದ್ರಿ ಅಯ್ಯ ಇದೆಂಥ ಆಟ ನಮ್ಮ ಅದಕ್ಕೆ ಅಂತ ಕೂತಿದ್ದ ಅಯ್ಯ ನಾಡಿಯೇ ಔಟ್ ಆಗಿದ್ದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಏನ್ ಮಾಡ್ಬೇಕು ಕಣ್ ಮುಚ್ಕೊಂಡು ಕುತ್ಕೋಬೇಕು ಇನ್ನೊಬ್ರು ಹೋಗ್ಬಿಟ್ಟು ಔಸ್ಕೋಬೇಕು ನಾವಿಬ್ರು ಕಣ್ಣು ಮುಚ್ಕೊಂಡು ಕೂತ್ಕೊತೀವಿ ನೀನೇ ಹೋಗಿ ಔತ್ಕೋ ಸರಿ ಬಂದು ಇಬ್ರು ಕಣ್ ಮುಚ್ಕೊಂಡು ಕುತ್ಕೊಳ್ಳಿ ಮನೆಯೆಲ್ಲ ಹುಡ್ಕುದ್ರು ಮಯೂರಿ ಕಾಣ್ತಿಲ್ವಲ್ಲ ನಾನು ಎಲ್ಲ ಕಡೆ ನೋಡ್ದೆ ಕಣೋ ನನಗೂ ಸಿಗ್ಲಿಲ್ಲ ಏನೋ ಮಾಡೋದು ಇವಾಗ ಯಾಕ್ರ ಏನೋ ಗಾಬರಿ ಇದ್ದಂಗಿದ್ದೀರಿ ಅದು ನಾವು ಮತ್ತೆ ಮಯೂರಿ ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ವಿ ಒಳ್ಳೇದು ಮಾಡಿದ್ರಿ ನಾವು ಕಣ್ಮುಟ್ಕೊಂಡು ಕೂತಿದ್ವಿ ಮಯೂರಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಾಳೆ ಚಿನ್ನದಂತ ಹುಡುಗಿನ ನಿಮ್ಮ ಕೈಗೆ ಒಪ್ಸಿದ್ರೆ ಕಳ್ಕೊಂಡು ಕೂತಿದ್ರಲ್ಲ ಅಣ್ಣಯ್ಯ ಮಯೂರಿನ ಒಬ್ಳನ್ನೇ ಆಚೆ ಕಡೆ ಕಳ್ಸಿದ್ಯಲ್ಲ ನಿಂಗೇನಾದ್ರೂ ಬುದ್ಧಿ ಇದೆಯಾ ಆಚೆ ಕಡೆ ಅಂದ್ರೆ ಆ ಮಯೂರಿ ಎಲ್ಲಿದ್ದಾಳಮ್ಮ ಮಾರ್ಕೆಟ್ ಕಡೆ ಓಡ್ತಾ ಇದ್ಲು ನಾನು ಕರೆದ್ರು ತಿರುಗಿ ನೋಡ್ಲೇ ಇಲ್ಲ ಲೇ ನೀವಿಬ್ರು ಅದು ಏನು ಮಾಡ್ತೀರಾ ಎತ್ತ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಕಣ ಇನ್ನು 5 ಎಷ್ಟು ಹೇಳು ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಅವಳು ಇಲ್ಲಿ ಇದ್ದು ಬಿಡ್ಬೇಕು ಇಲ್ಲಾಂದ್ರೆ ನಿಮ್ಮಿಬ್ರು ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ಹೋದ ಕೆಲಸ ಆಗಿಲ್ಲ
ಆ ಹುಡುಗಿ ನಿಮಗೆ ಸಿಕ್ಕಿಲ್ಲ ಅನಿಸ್ತಾ ಇದೆ. ಪಾಂಡುರಂಗ ಅವ್ರೆ, ನನ್ನ ಮಗಳನ್ನ ನೋಡ್ಕೊಳ್ಳಿ ಅಂತ ಹೋಗಿದ್ರೆ ಎಲ್ಲೂ ಕಳ್ಸಿದ್ರಿ. ಅಲ್ಲ, ನಿಮ್ಮ ಹುಡುಗಿ ನಿಮಗೆ ಎಲ್ಲಿ ಸಿಕ್ಕಿದ್ಲು ಹೇಳಿ? ಮಾರ್ಕೆಟ್ ಅಲ್ಲಿ ಐಸ್ ಕ್ರೀಮ್ ತಿಂತ ನಿಂತಿದ್ಲು. ಏನೋ ಅದೇ ದಾರಿಯಲ್ಲಿ ನಾನು ಬರ್ತಾ ಇದ್ದೆ, ಚಿಕ್ಕದ್ದು ಕರ್ಕೊಂಡು ಬಂದೆ. ನಾನೇ ಪಾಪ ಮಗುಗೆ ಐಸ್ ಕ್ರೀಮ್ ತಿನ್ಕೊಂಡು ಬಾ ಅಂತ ದುಡ್ಡು ಕೊಟ್ಟು ಮಾರ್ಕೆಟಿಗೆ ಕಳಿಸಿದ್ದೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹುಡುಗಿರು ಒಂಟಿಯಾಗಿ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ನೋಡಿ. ಅಲ್ಲ, ಏನೋ ಒಟ್ಟಿನಲ್ಲಿ ನಿಮ್ಮ ಹುಡುಗಿ ನಿಮಗೆ ಸಿಕ್ಕಿರ್ಲಲ್ಲ, ನಮಗೆ ಬರಬೇಕಾದ್ದು ಬಂದು ಬಿಡ್ಲಿ. ಅವಿ ಅವ್ರು ಯಾಕೆ ನಿಮ್ಗೆ 30,000 ಕೊಟ್ರು? ಅದೆಲ್ಲ ನಿಮ್ಗೆ ಯಾಕೆ ಬೇಕು ಬಿಡ್ರಿ. ಸುಮ್ಮನೆ ಹೇಳ್ರಿ. ಅದು ನೋಡಿ, ಈ ಕೆಲಸ ಅಂದ್ರೇನು, ಆ ಕೆಲಸದ ಮಹತ್ವ ಏನು ಅಂತ ಈ ದಂಡಪಿಂಡಗಳಿಗೆ ಗೊತ್ತಾಗಬೇಕು. ಅದೇ ಸಮಯಕ್ಕೆ ಅವ್ರು ಬಂದು ಒಂದು 3 ದಿನದ ಮಟ್ಟಿಗೆ ನನ್ನ ಮಗಳು ನೋಡ್ಕೊಂಡ್ರೆ ನಿಮಗೆ 30,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಹುಡುಗಿಯ ಎಲ್ಲ ಸಂಪೂರ್ಣ ಜವಾಬ್ದಾರಿಗಳನ್ನು ಇವ್ರಿಗೆ ವಹಿಸ್ಬಿಟ್ಟು ದುಡ್ಡನ್ನ ನಾನು ಹೊಡೆದೆ.